ಒಬ್ಬ ನಿಷ್ಠಾವಂತ ಪತ್ರಿಕಾ ಪ್ರತಿನಿಧಿಯ ಸರಸ ಸಲ್ಲಾಪದಲ್ಲಿ ನಮ್ಮಂತಹ ಪ್ರತಿಷ್ಠಿತ ಶ್ರೀಮಂತರು ವೇಷ ಬೆರೆಸಲು ಬರಬಾರದಿತ್ತು ಅಲ್ಲವೇ ವಿಕ್ರಮ್? ಹೌದು ಮಿತ್ರ. ಆದರೂ ತೆರೆಯ ಮೇಲೆ ಆ ಗೊಂಬೆಗಳ ಪ್ರಣಯ ದೃಶ್ಯವನ್ನು ಕಂಡು ಬೇಸತ್ತ ನನಗೆ ಇಂದು ಈ ಪ್ರಾಮಾಣಿಕ ಜರ್ನಲಿಸ್ಟನ ಪ್ರಣಯ ದೃಶ್ಯವನ್ನು ಕಂಡು ತುಂಬಾ ಆನಂದವಾಯಿತು. ಪರವಾಗಿಲ್ಲ ಮಿತ್ರ, ಇವನ ಸತಿಯು ತುಂಬಾ ಸುಂದರವಾಗಿಯೇ ಇದ್ದಾಳೆ. ಯಾರ ನೀವು? ನನ್ ಪರ್ಮಿಷನ್ ಇಲ್ಲದೆ ನನ್ ಮನೆ ಒಳಗೆ ಅಕ್ರಮ ಪ್ರವೇಶ ಮಾಡಿದ್ದು ಅಲ್ದೆ ಬಾಯಿಗೆ ಬಂದಾಗ ಬಗಳ್ತಾ ಇದ್ದೀರಾ. ಅಶೋಕ್, ನಮ್ಮಂತಹ ಶ್ರೀಮಂತರಿಂದ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತಿಕ್ರಮಣಗಳನ್ನ ನೀನು ನಿನ್ನ ಪತ್ರಿಕೆಯಲ್ಲಿ ಬರೆಯುವವನು, ಆದರೆ ನಿನ್ನ ಹಣಬರಹವನ್ನೇ ಬರೆಯಲು ಬಂದ ಯಮದೂತರು ನಾವು. ಅಶೋಕ್, ನೀನು ದೊಡ್ಡ ಪತ್ರಿಕಾ ಪ್ರತಿನಿಧಿ ಎಂದು ಹೆಮ್ಮೆ ಪಡಬೇಡವೋ ಮೂರ್ಖ? ನೀನು ನಾವು ನಡೆಸುತ್ತಿರುವ ನಮ್ಮ ಗುಪ್ತ ಕಾರ್ಯದ ರಹಸ್ಯವನ್ನು ಈ ನಿನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದು ತಂದಿರುವೆಯಲ್ಲ. ನೀನು ಈ ಕ್ಯಾಮರಾದಲ್ಲಿ ಸೆರೆ ಹಿಡಿದಿರುವ ನೆಗೆಟಿವ್ ನಮ್ಮ ಕೈವಶ ಮಾಡು. ಏನು? ಎಷ್ಟೋ ಕಷ್ಟಪಟ್ಟು ನಿಮ್ಮಂತಹ ಕಳ್ಳ ಕುದೀಮರು ನಡೆಸುವ ಕೋಟಾ ನೋಟಿನ ವ್ಯವಹಾರ, ಕಳ್ಳ ವ್ಯಾಪಾರದ ರಹಸ್ಯವನ್ನು ಸೆರೆ ಹಿಡಿದಿರುವ ಈ ನನ್ನ ಕ್ಯಾಮ್ರಾದ ನೆಗೆಟಿವ್ ನಿಮ್ಮ ಕೈವಶ ಮಾಡಬೇಕೆ? ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ. ವಿಚಾರ ಮಾಡಿ ಮಾತಾಡೋ ಅಶೋಕ್. ನಮ್ಮಂತಹ ಶ್ರೀಮಂತರ ವಿಷಯದಲ್ಲಿ ನೀನು ತಲೆ ಹಾಕದೆ ನೀನು ಸೆರೆ ಹಿಡಿದಿರುವ ನೆಗೆಟಿವ್ ನಮ್ಮ ವಶ ಮಾಡಿದರೆ ಸರಿ. ಇಲ್ಲವಾದರೆ ಏನು ಮಾಡ್ಕೊಳ್ತೀರ? ಏನು ಮಾಡುತ್ತಿರುವೆ ಎಂದು ಕೇಳುತ್ತಿರುವೆಯೋ ಮೂರ್ಖ? ಇಡೀ ನಿನ್ನ ಪತ್ರಿಕಾಲಯವೇ ಬೆಂಕಿ ಆಹುತಿಯಾಗುವುದು ಎಚ್ಚರ. ಕಾಳಿಂಗ, ವಿಕ್ರಮ್, ನಿಮ್ಮ ಬೆದರಿಕೆಗೆ ಹೆದರುವವರಲ್ಲ ಈ ಪತ್ರಿಕಾ ಪ್ರತಿನಿಧಿ ಅಶೋಕ್. ಪತ್ರಿಕಾ ಪ್ರತಿನಿಧಿಗಳು, ಸಂಪಾದಕರು ಯಾರ ಕೈಯಲ್ಲಿನ ಗೊಂಬೆಗಳಲ್ಲ.
ನಿಮ್ಮ ಬೆದರಿಕೆಗೆ ಹೆದರಿಕೆಗೆ ಹೆದರುವವನಲ್ಲ. ಈ ಪತ್ರಿಕಾ ಪ್ರತಿನಿಧಿ ಅಶೋಕ್. ಪತ್ರಿಕಾ ಪ್ರತಿನಿಧಿಗಳು ಸಂಪಾದಕರು ಯಾರ ಕೈಯಲ್ಲಿನ ಗೊಂಬೆಗಳಲ್ಲ. ಅವರು ಸ್ವತಂತ್ರರು. ನಮ್ಮಲ್ಲಿರುವ ಈ ಹರಿತವಾದ ಲೇಖನಿಯಿಂದ ಸಮಾಜದಲ್ಲಿ ನಿಮ್ಮಂತಹ ಮಹಾ ಮೇಧಾವಿಗಳಿಂದ ನಡೆಯುವ ಅನ್ಯಾಯ ಅತ್ಯಾಚಾರಗಳನ್ನು ಬಯಲಿಗೆಳೆಯುವುದೇ ಪ್ರತಿಯೋರ್ವ ಪತ್ರಿಕೆಯವರ ಉದ್ದೇಶ. ಅಶೋಕ್, ಈ ನಿನ್ನ ಉದ್ದೇಶವೇ ನಿನ್ನ ಜೀವಕ್ಕೆ ಅಪಾಯ ಎಂಬುದನ್ನು ಮಾತ್ರ ಮರೆಯಬೇಡ. ನೋಡಿ ಅಂದ್ರೆ ಇವ್ರು ಹೇಳ್ತಾರದನ್ನೆಲ್ಲ ಕೇಳ್ತಾ ಇದ್ರೆ ಯಾಕೋ ನನಗೆ ತುಂಬಾ ಭಯ ಆಗ್ತಾ ಇದೆ. ನೋಡಿ, ಈ ಕೆಟ್ಟ ಜನಗಳ ಸವಾಸ ನಮಗೇನು ಬೇಕು? ಅವ್ರು ಯಾವ್ದನ್ನ ಕೇಳ್ತಾ ಇದ್ದಾರೋ ಆ ನೆಗೆಟಿವ್ ನ ಕೊಟ್ಬಿಡಿ ಅಂದ್ರೆ. ಸುಮಾ, ನೀನೋರ್ವ ಪತ್ರಿಕೆಯವನ ಹೆಂಡತಿಯಾಗಿ ಇವರ ಪೊಳ್ಳು ಬೆದರಿಕೆಗೆ ಹೆದರುವೆಯ? ಇವರ ಯಾವ ಬೆದರಿಕೆಗೂ ಹೆದರುವವನಲ್ಲ ಈ ಅಶೋಕ್. ಅಯ್ಯೋ ಬೆಪ್ಪೆ, ಈ ನಿನ್ನ ಸುಂದರವಾದ ಹೆಂಡತಿಗಿರುವಷ್ಟು ಬುದ್ಧಿಯೂ ನಿನಗಿಲ್ಲವಲ್ಲ. ನೋಡು, ನೀನು ಕೇಳಿದಷ್ಟು ಹಣ ನಿನಗೆ ಕೊಡುತ್ತೇವೆ. ಮೊದಲು ಆ ನೆಗೆಟಿವ್ ನಮ್ಮ ಕೈವಶ ಮಾಡು. ಕಾಳಿಂಗ, ವಿಕ್ರಮ್, ನಿಮ್ಮಂತಹ ಕಳ್ಳ ಕದೀಮರು ಬಿಸಾಡುವ ಎಂಜಲು ಕಾಸಿಗೆ ನಮ್ಮಂತಹ ಪ್ರಾಮಾಣಿಕ ಪತ್ರಕರ್ತರು ಜೊಲ್ಲು ಸುರಿಸುವಂತಿದ್ದರೆ ಇಂದು ಪತ್ರಿಕಾ ಆಲಯದಲ್ಲಿ ನಿಮ್ಮಂತಹ ದೇಶದ್ರೋಹಿಗಳ ಸಮಾಚಾರವೇ ಬರ್ತಿರ್ಲಿಲ್ಲ. ಪತ್ರಿಕಾ ಪ್ರತಿನಿಧಿಗಳು ಯಾರ ಕೈಯಲ್ಲಿನ ಗೊಂಬೆಗಳಲ್ಲ, ಅವರ ಸ್ವತಂತ್ರರು. ಪತ್ರಿಕಾ ಆಲಯವೇ ಅವರಿಗೆ ದೇವಾಲಯ. ಈ ಲೇಖನಿಯೇ ಆ ದೇವಾಲಯದ ದೇವರು. ಈ ದೇವರಿಗೆ ಲಂಚ ತಿಂದು ದ್ರೋಹ ಬಗೆದರೆ ವಿದ್ಯೆ ಕೊಟ್ಟ ಸರಸ್ವತಿಯನ್ನು ಮಾರಿಕೊಂಡು ತಿಂದಂತೆ. ಜನರ ಕಣ್ಣಲ್ಲಿ ಮಂಡರಚಿ ಸಮಾಜದ ಮುಂದೆ ದೊಡ್ಡ ದಾನಿಗಳಂತೆ ನಟಿಸಿ ನಿಮ್ಮ ಮರಳು ಮಾತಿಗೆ ಮರುಳಾಗಿ ನಿಮಗೆ ಜೈ ಜೈಕಾರ ಹಾಕುವ ಈ ಮುಗ್ಧ ಜನರಿಗೆ ನಾಳಿನ ಸೂರ್ಯೋದಯದ ಒಳಗೆ ತಿಳಿಯುತ್ತೆ ನೀವೆಂತ ಚಾಂಡಾಲರು, ದೇಶದ್ರೋಹಿಗಳು ಎಂದು. ನಾಳಿನ ಸೂರ್ಯೋದಯ ನಿನಗಿದ್ದರಲ್ಲವೇನೋ? ನೀನು ನಮ್ಮ ರಹಸ್ಯವನ್ನು ಬಯಲು ಮಾಡುವುದು. ವಿಕ್ರಮ್, ಮಿತ್ರ, ಇವನನ್ನು ಹೀಗೆ ಬಿಟ್ಟರೆ ನಮಗೆಂದಿಗೂ ಸಂಚಕಾರ ತಪ್ಪಿದ್ದಲ್ಲ. ಹೇಗಾದರೂ ಮಾಡಿ ಇವನ ಹತ್ರ ಇರುವ ನೆಗೆಟಿವ್ ಕಸಿದುಕೊಳ್ಳಲೇಬೇಕು. ಸಜ್ಜಾಗು ಮಿತ್ರ.
ಇನ್ನು ನಮ್ಮಿಂದ ಹಿಂಸಿಸಿ ಸಾಯಬೇಡ. ಅಶೋಕ್, ಇನ್ನು ನಮ್ಮಿಂದ ಹಿಂಸಿಸಿಕೊಂಡು ಸಾಯಬೇಡ. ಮೊದಲು ಈ ನೆಗೆಟಿವ್ ನಮಗೆ ಕೊಟ್ಬಿಡು. ಏನು ಎಷ್ಟೋ ಕಷ್ಟಪಟ್ಟು ನಿಮ್ಮಂತಹ ಕಳ್ಳ ಕದೀಮರು ನಡೆಸುವ ಅನ್ಯಾಯ ಅಕ್ರಮಗಳನ್ನು ಸೆರೆ ಹಿಡಿದಿರುವ ಈ ಕ್ಯಾಮ್ರಾದ ನೆಗೆಟಿವ್ ನಿಮ್ಮ ಕೈವಶ ಮಾಡಬೇಕೇ? ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ. ಹಾಗಾದರೆ ನೀನು ನಮ್ಮಿಂದ ಉಳಿಯಲಾರೆ. ಕೈ ಮುಗಿದು ಬೇಡ್ಕೊತೀನಿ, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ, ಅವ್ರನ್ನೇನು ಮಾಡ್ಬೇಡಿ. ಸುಮಾ ಸುಮಾ, ಮತ್ತು ಈ ಕ್ಯಾಮ್ರಾ ಜೊತೆಗೆ ಇಲ್ಲಿಂದ ಹೊರಗು. ಇಲ್ಲ, ನಿಮ್ಮನ್ನ ಈ ಪರಿಸ್ಥಿತಿಗೆ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂದ್ರೆ. ಸುಮಾ, ಮೊದಲು ನಾನು ಹೇಳಿದಷ್ಟು ಕೇಳು. ಈ ಚಾಂಡಾಲರ ಕಣ್ಣಿಗೆ ಬೀಳ್ದಾಗೆ ಇಲ್ಲಿಂದ ಓಡೋಗು. ಸುಮಾ, ಓಡೋಗು. ಅಯ್ಯೋ ಬೆಪ್ಪೆ, ನಾವು ಅವಳನ್ನು ಬಿಟ್ಟರಲ್ಲವೇ ಇಲ್ಲಿಂದ ಹೋಗುವುದು. ಏ, ನಿನ್ನ ಪ್ರಾಣದಾಸ ನಿನಗಿದ್ದರೆ ಮೊದಲು ಆ ನೆಗೆಟಿವ್ ನಮಗೆ ಕೊಟ್ಬಿಡು. ಮುಚ್ಚ ಬಾಯ್ನ. ನೋಡು, ನಾನು ಒಬ್ಬ ಪತ್ರಕರ್ತನ ಹೆಂಡತಿ. ಈ ನಿನ್ನ ಕೊಟ್ಟ ಬೆದರಿಕೆಗೆಲ್ಲ ಹೆದರೋಳಲ್ಲ ಈ ಸುಮಾ. ಹೆಣ್ಣಾದ ನಿನಗೆ ಇಷ್ಟೊಂದು ದರ್ಪವಿದ್ದರೆ ಇನ್ನು ಮೀಸೆ ಹೊತ್ತ ನಮ್ಮಂತ ತರುಣರಿಗೆ ಅದೆಷ್ಟು ದರ್ಪವಿರಬಾರದು. ನಮ್ಮ ಮಾತಿಗೆ ಮಣಿಯದೆ ನೆಗೆಟಿವ್ ನಮ್ಮ ಕೈವಶ ಮಾಡದ ನಿನಗೆ ಇದೇ ಸರಿಯಾದ ಶಿಕ್ಷೆ. ಚಾಂಡಾಲರೇ, ನನ್ನ ಪತ್ನಿನ ಕೊಂದ್ರ ಕಟುಕರೇ. ಹೌದು, ನಾವು ಕಟುಕರು. ಈ ಕಟುಕರ ಕೈಯಲ್ಲಿ ಇದುವರೆಗೂ ಯಾರೂ ಬದುಕಿಲ್ಲ, ಬದುಕಿ ಉಳಿಯುವುದೂ ಇಲ್ಲ. ನಿಜವಾಗ್ಲೂ ಮುತ್ತೈದೆ ಸಾವು ಬರ್ತಾ ಇರೋದಕ್ಕೆ ನಾನು ತುಂಬಾ ಸಂತೋಷ ಪಡ್ತಾ ಇದೀನಿ. ಅಂದ್ರೆ ನನ್ನ ಸಾವಲ್ಲೂ ನಿಮ್ಮನ್ನ ಕಾಪಾಡ್ತಾ ಇದೀನಿ ಅನ್ನೋ ನೆಮ್ಮದಿ ನನಗಿದೆ. ಅಂದ್ರೆ ಖಂಡಿತವಾಗ್ಲೂ ನಿಮ್ ಹೆಂಡತಿಯಾಗೆ ಹುಟ್ಟಿ ನಿಮ್ಮ ಪಾದ ಸೇವೆ ಮಾಡ್ತೀನಿ. ಅಂದ್ರೆ ಈ ನಿಮ್ಮ ಸುಮ್ಮನೆ ಕ್ಷಮಿಸ್ಬಿಡಿ. ಅಂದ್ರೆ ಕ್ಷಮಿಸ್ಬಿಡಿ. ತಪ್ಪು ಮಾಡುವುದು ಅಪ್ಪನಾದರೆ ದಂಡನೆ ಪಡೆಯುವುದು ದುಡಿಯುವ ಶಾಪಕ್ಕೆ ಒಪ್ಪನಾದರೆ ಸುಖಿಸುವವನಕ್ಕೆ ಇನ್ಯಾರು. ನೀತಿ ನ್ಯಾಯವೇ ಆಡಲಾಗಿದೆ ಈ ಲೋಕದಲ್ಲಿ, ಈ ಕಾಲದಲ್ಲಿ. ಆಳದ ಊರಲ್ಲಿ ನೀ ಕುಳಿತಿರುವೆ, ಎಲ್ಲರ ಮಧ್ಯೆಯ ನೀ ಬರೆದಿರುವೆ.